ಹಾಲಿನ ಡೈರಿಗೆ ಟೈಮ್ ಆಯಿತು, ಬೇಗ ಹಾಲು ಹಾಕಿ ಬರಬೇಕು. ಏ ಕೃತಿ, ಕೃತಿ ಬಾರಮ್ಮ, ಇದನ್ನ ಕ್ಯಾನ್ ಕೊಡು ಕೈಗೆ, ಟೈಮ್ ಆಯಿತು. ಬಂದೆ ಅಮ್ಮ, ನಾನೊಂದು ಹಿಡ್ಕೊಂಬರನೆ. ಬಿಡಮ್ಮ, ಏನು ಬೇಡ, ಅಲ್ಕರ ಬಿಟ್ಟಿದ್ದೀನಿ, ಅಕ್ಕರನ ಹಿಡ್ಕೊಂಡು ಕೊಟ್ಟಾಕ. ಅಜ್ಜಿ ಅಡುಗೆ ಮಾಡ್ತೈತೆ, ಅಕ್ಕರನ ಕೊಟ್ಟಾಕ ನಾನೆಲ್ಲ ತಾಂಡೋ ಕೈಯಾಗ ಒಂದು ಹಿಡ್ಕೊಂಡು ಹೋಗಿ ಹಾಕ್ಬರ್ತೀನಿ. ಅಮ್ಮ ಎರಡು ಓದ್ಕೊಂಡು ಹೋಗ್ತೇನಮ್ಮ, ಎರಡು ಓದ್ಕೊಂಡು ಹೋಗೋಕ್ಕಾಗಲ್ಲ, ಭಾರ ಐತೆ. ಏನಿಲ್ಲ, ನನ್ನ ಗಾಲೆ ರೂಢಿ ಆಗೈತೆ, ನಾನೆಲ್ಲ ಹಿಡ್ಕೊಂಡು ಹೋಗ್ತೀನಿ. ಕೊಡ್ಬಾ ಇಲ್ಲಿ ಅಕ್ಕರನ ಫಸ್ಟು ಕೊಟ್ಟಾಕು, ಅದು ಕುಂದಾಡುತ್ತೆ, ತಿರ್ಗಾ ಅಲ್ಲಿ ಅವ್ರ ಇವ್ರ ಮಂತಕ್ಕೆ ಹೋಗುತ್ತೆ. ಯಾತನಮ್ಮ ಒಟ್ಟುನು ಗಿಡ ಪಡ ತಿಂಬೋದು, ಅದು ಮಾಡೋದು ಬೈಕೆಂಬ್ತಾರೆ, ತಿರ್ಗಾ ಯಾಕೆ ಬೇಕು. ಕೊಟ್ಟಾಕ ಹೋಗಮ್ಮ, ಅದನ್ನ ಹಾಕ್ದಾಡುತ್ತೆ ಹೋಗು, ಹುಡುಗರು ಮಕ್ಕಳು ಓಡಾಡ್ತಿರ್ತವೆ. ಅಕ್ಕರನ ಹಿಡ್ಕೊಂಡು ದಿಮ್ಮು ಕಟ್ಟಾಕ. ಸರಿ ಆಯ್ತು ಕಣಮ್ಮ, ಕೊಡ್ತೀನಿ ನೀರು. ಬಿಡ ನೀನಮ್ಮ. ಹಾಂ ಬಿಡು ಬಿಡು ಬಿಡು, ನಾನೆಲ್ಲ ಒತ್ಕೊಂಡು ಹೋಗ್ತೀನಿ ಬಿಡು. ಪಾಪ ನಮ್ಮಮ್ಮಯ್ಯ. ಆಗಲ್ಲ, 2 ಕ್ಯಾನ್ ಹೊತ್ಕೊಂಡು ಹೋಗ್ಬೇಕು. ಹಾಲು ನಾವ ತುಂಬಿರ್ತವೆ, ತಗೊಂಡೋಗಕ್ಕಾಗಲ್ಲ. ಐ ಬಾ 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 ಬಾ. ಕುಂದಾಡುತ್ತೆ, ಹುಷಾರು, ಕಾಲು ಪಾಲು ತುಳ್ದಾತು ಕೃತಿ. ಸರಿ ಆಯ್ತು ಕಣಮ್ಮ. ಅಪ್ಪ ಅಪ್ಪ ಬಾರಪ್ಪ. ನಿಮ್ಮಮ್ಮ 2 ಕ್ಯಾನು ಹಾಲೇ ನಮ್ಮ ತಗೊಂಡು ಹೋಗ್ತಿರೋದು, 2 ಕ್ಯಾನ್ ಹೊತ್ಕೊಂಡು ಹೋಗ್ತಾ ಇದ್ದಾಳೆ ಕಣಪ್ಪ. ಹಾಲು ಜಾಸ್ತಿ ಕರಿತಾವ ನಮ್ಮ ಹೊಸ. ಇವಾಗ ಇನ್ನೊಂದು ಹೊಸನೂ ಇದೈತೆ, 3 ಹೊಸನೂ ಇದೇವ, ಜಾಸ್ತಿ ಹಾಲು ಕರಿತಾವೆ. ಅದಕ್ಕೆ ಅಮ್ಮ ಒಂದೇ ಹೊತ್ಕೊಂಡು ಹೋಗ್ಬೇಕಣಪ್ಪ. ಪಾಪ ಹೊತ್ಕೊಂಡು ಹೋಗಕ್ಕಾಗಲ್ಲ. ಪಾಪ ಹೆಂಗೆ ಹೊತ್ಕೊಂಡು ಹೋಗ್ತಾಳೆ ನೋಡು. ಹೋಗಿ ನೋಡ್ತೀನಿ ಅದೆಲ್ಲ ತಡಿ. ಕರ ಕೊಟ್ಟಾಕು, ಕರ ಕಟ್ಟಾಕು ಅಂತ ಹೇಳಿದ್ಲು. ಕೊಟ್ಟಾಕೋಗಮ್ಮ, ಕೊಟ್ಟಾಕೋಗಿ ಹೋಗು. ನಮ್ಮಪ್ಪಗೆ ಆಸೆ ಐತೆ. ಏನು ಮಾಡೋಣ, ಬೋರಲ್ಲ ನಮ್ಮಪ್ಪ ಯಾಳೆ ಸ್ಯಾನೆ ದಿನ ಆಗೈತೆ ಅಂತ. ಕೊರ ಕಟ್ಟಾಕ್ಬೇಕು, ಅಮ್ಮ ಬೈತೈತಿ. ಬಾ 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 ಓ ಬಾ 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 ಬಾ. ಪಾಪ ಕಾಲ ತಲೆ ಮೇಲೆ ಒಂದು ಕೈಯಾಗ ಒಂದು ಕ್ಯಾನ್ ಇಟ್ಕೊಂಡು ಹೆಂಗೆ ಹೋಗ್ತಾ ಇದ್ದಾಳೆ. ಎಷ್ಟು ಕಷ್ಟ ಬೀಳ್ತಾಳೆ. 4 ಸೀಮೆ ಹಸ ಸಾಕೋದಂದ್ರೆ ಸುಮ್ಮನಲ್ಲ ಪಾಪ. ಅವಳು ನನ್ನ ಮಕ್ಳಿಗೋಸ್ಕರನೇ ತಾನೇ ಕಷ್ಟಪಡ್ತಿರೋದು. ಹಾಲು ಉತ್ಪಾದಕರು ಇವರು. ಹಾಲು ತಯಾರು ಮಾಡೋರು ಇವರು. ಏ ಸೈಡ್ ಬಿಡೆ, ಅದ್ಯಾಕೆ ಹಂಗೆ ಅಡ್ಡ ನಿಂತ್ಕೊಂಡಿದ್ಯಾ? ನಾನು ಹಾಲು ತಗೊಂಡು ಹೋಗ್ತಾ ಇದ್ದೀನಿ. ತಲೆ ಮೇಲೆ ಒಂದು ಕೈಯಾಗ ಒಂದು ಐತೆ, ತೆಗಿ, ಸೈಡ್ ಬಿಡು. ಹೋಗು, ನಿನ್ನೆ ನಾನೇನು ಹಿಡ್ಕೊಂಡಿದ್ದೀನಾ? ಹೋಗು, ನಿನ್ನೇನು ನೀನು ಹಿಡ್ಕೊಂಡಿದ್ದೀನಿ ಅನ್ನಂಗೆ ಹೇಳ್ತಾ ಇದೆಯಾ? ಹೋಗಿ, ಆ ಕಡೆ ದಾರಿ ಇಲ್ವಾ? ನೀನು ಇಲ್ಲೇ ಬಿಡ್ಬೇಕಾ ನಿನಗೆ? ಸುಮ್ಮನೆ ಬಿಟ್ಟರೆ ಸರಿ. ಅಲ್ಲ, ನನ್ನ ಪಾಡಿಗೆ ನಾನು ಹಾಲು ಹೊತ್ಕೊಂಡು ಹೋಗ್ತಿದ್ರೆ ಎದುರಿಗೆ ಬಂದು ನಿಂತ್ಕೊಂಡು ಇಷ್ಟೊಂದು ದಿಮಾಕ್ ಬಿದ್ದು ಮಾತಾಡ್ತೀಯಲ್ಲೇ. ಹಾಲಿದ್ದಾವೆ ನನ್ನ ಕೈಯಾಗೆ, ತೆಗಿ, ಸೈಡಿಗೆ ಹೋಗು. ಸುಸು ನೀನು ಒಟ್ಟಿಗೆ ಏನು ತಿಂತೀಯ? ಅನ್ನ ತಿಂತೀಯ, ಏನೇನು ತಿಂತೀಯ? ಅಲ್ಲ, ಅವ್ರು ಅಷ್ಟೊಂದು ಹಾಲು ಹೊತ್ಕೊಂಡು ಹೋಗ್ತಿದ್ದಾರೆ. ಸೈಡ್ ಬಾರಮ್ಮ, ಸೈಡ್ ಬಾರೆ. ಮೇಲೆ ಒಂದು ಸ್ವಲ್ಪ ತುಂಬ ಐತೆ, ಅದನ್ನೊಂದು ಕ್ಯಾನ್ ಎತ್ತಕ್ಕಾಗಲ್ಲ ನಿನ್ನ ಕೈಲಿ. ಓಹೋ, ಏನು ಅವಳು ಹಾಲು ತಗೊಂಡು ಹೋಗ್ತಿರೋದನ್ನ ಏನು ನೋಡಿ ಎಷ್ಟು ನಿನಗೆ ಏನು ಅನ್ನಿಸ್ಬಿಡ್ತು? ಅಯ್ಯೋ 2 ಕ್ಯಾನ್ ತಗೊಂಡು ಹೋಗ್ತಾ ಇದ್ದಾಳೆ. ತಗೊಂಡೋಗ್ಲೇಳು, ಕಷ್ಟಪಡ್ತಾ ಇದ್ದಾಳೆ, ಕಷ್ಟಪಡ್ಲೇಳು. ನೀನು ಯಾಕೆ ಅವಳ ಹಿಂದೆ ಓಡಾಡ್ತಾ ಇದೆಯಾ? ನೀನು ಏನೇನೋ ಮಾತಾಡ್ಕೊಳ್ತಾ ಇದ್ದೀನಿ. ನನಗೆ ಸೈಡ್ ಬಿಡು, ನಾನು ಹೋಗ್ಬೇಕು. ನನಗೆ ಹಾಲಿನ ಡೈರಿಗೆ ಟೈಮ್ ಆಗುತ್ತೆ, ನಾನು ಹಾಲು ಹಾಕೋಕೆ ಹೋಗ್ಬೇಕು. ಅಲ್ಲ, ನೀನು ಯಾಕೆ ಅವಳ ಹಿಂದೆ ಓಡಾಡ್ತಾ ಇದೆಯಾ ಅಂತ. ಅವಳು ಹಾಲು ತಗೊಂಡು ಹೋಗ್ತಾ ಇದ್ದಾಳೆ. ಹಾಲು ತಗೊಂಡು ಹೋಗ್ಬೇಕಾದ್ರೆ ಅಡ್ಡ ಬಂದು ನಿಂತ್ಕೊಂತಾ ಇರಲ್ಲ. 2 ಕ್ಯಾನ್ ತಗೊಂಡು ಹೋಗ್ತಾ ಇರೋದು, 1 ಕ್ಯಾನ್ ಅಲ್ಲ. ತಲೆ ಮೇಲೆ 1 ಕ್ಯಾನು, ಕೈಯಾಗ 1 ಕ್ಯಾನ್ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲನ ಚೆಲ್ಲಿದ್ರೆ ಏನು ಪಾಡು? ಹಾಲು ಸುಮ್ಮನೆ ವೇಸ್ಟ್ ಆಗಲ್ವಾ? ಗೊತ್ತಾಗಲ್ವೇ ನಿನಗೆ? ಅಡ್ಡ ಬಂದು ನಿಂತ್ಕೊಂತಿಯಲ್ಲ. ಇದೇನಪ್ಪ ಇದು ಹೊಸ್ದಾಗಿ ಈ ಥರ? ಅಯ್ಯೋ ನಿನ್ನಂತೂ ನಾನೇನೇನು ಸೆರ್ಗಿ ಕಟ್ಟಾಕಬೇಕಾಗೈತಿ. ಇನ್ಮೇಲಿಂದ ಹಂಗೆ ಮಾಡಬೇಕಾಗೈತಿ. ಇಬ್ರು ಸೊಂಟಕ್ಕೆ ಒಂದೊಂದು ವೇಲ ಇಲ್ಲಾಂದ್ರೆ ಒಂದು ಸೀರೆನ ಕಟ್ಕೊಂಡು ಇಬ್ರು ಗಂಟಾಕ ಬಿಡೋಣ. ಎಲ್ಲೂ ಹೋಗೋದು ಬೇಡ. ಎಲ್ಲೂ ಹೋಗೋದು ಬೇಡ. ನೀನು ಬಿಟ್ಟು ಹೋಗಂಗಿಲ್ಲ ನೋಡು. ಸ್ವಲ್ಪ ಏನಾದರೂ ಬಿಟ್ಟು ಕೊಟ್ಬಿಟ್ರೆ ಹೋಗ್ಬಿಡ್ತೀಯ. ಎಲ್ಲಿಗೆ ಹೋಗ್ತಾ ಇದೆಯಾ? ಹೋಗ್ಬಿಡ, ನಡಿ ಮನೆ ಹತ್ರ. 2 ಕ್ಯಾನ್ ಹಾಲು ತಗೊಂಡು ಹೋಗ್ತಾ ಇದ್ದಾಳೆ ಅವಳು. ಪಾಪ ಹುಡುಗರಿಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ಅವಳು ಕಷ್ಟಪಡ್ತಾ ಇರೋದು. ಸುಮ್ಮನೆ ಹೋದ್ರೆ ಸರಿ. ಇವಾಗ ನಾನಂತೂ ದಾರಿ ಬಿಡೋದಿಲ್ಲ, ನಿಮ್ಮನ್ನು ಹೋಗಕ್ಕೆ ದಾರಿ ಬಿಡೋದಿಲ್ಲ. ಸುಮ್ಮನೆ ಹೋದ್ರೆ ಸರಿ. ಅವಳಿಗೆ ಬೂಸಸಿಲ್ಲ ತಂದು ಕೊಡಬೇಕು. ಬೂಸ ತಗೊಂಬರ್ಬೇಕು ಅವಳು ಸೀಮೆಸಿಗೆ. ಇವತ್ತು ತಗೊಂಬರ್ತಾಳೆ. ಅದಕ್ಕೇನೆ ಅವಳು ಹೆಂಗೆ ಓದ್ಕೊಬರ್ತಾಳೆ ಹೇಳು? ಅದಕ್ಕೇನೆ ತಗೊಂಬಂದು ಮನೆ ಹತ್ರ ಹಾಕ್ಬರ್ತೀನಿ, ಹೋಗು. ಬೇಡ ಸಕ್ಲೇಶ್, ಹೋಗ್ಬೇಡಿ. ಯಾಕೆ ಹೋಗ್ತಾ ಇದ್ದೀರಾ? ಅವಳ ಹತ್ರ ಹೋಗೋದಿಲ್ಲ. ಅವಳು ನನಗೂ ಏನೂ ಸಂಬಂಧ ಇಲ್ಲ. ನಾನು ಅವಳು ಮಾಲಿ ಬಿಟ್ಟು 2 ವರ್ಷ ಆಗ್ಬಿಡ್ತು. ಅವಳು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದವರು ಇದೇನಿದು ಇದ್ದಕ್ಕಿದ್ದಂಗೆನೆ. ಅವಳೇನು ನೋಡಿ ಅಷ್ಟೊಂದು ಅಯ್ಯ ಅನ್ನಿಸ್ತಾ ಆಯ್ತಾ? ಅದ್ರಾಗೆ ನಾಳೈತೋ ನೀರೈತೋ. ನೀವು ನೋಡ್ಲಿ ಅಂತಲೇ ಏನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳಕ್ಕೆ ಏನಾದರೂ 2 ಕ್ಯಾನ್ ಹೊತ್ಕೊಂಡು ಹೋಗ್ತಾ ಇದ್ದಾಳೋ ಏನೋ ಅವಳು. ಸುಮ್ಮನೆ ನಡೀರಿ ನೀವು. ಸುಮ್ಮನೆ ಸೈಡ್ ಬಿಟ್ಟರೆ ಸರಿ ನೋಡು. ಹೇಳಿಲ್ಲ, ಕಪ್ಪಳಕ್ಕೆ ಬಿಡ್ಬಿಡ್ತೀನಿ. ಅಲ್ಲ, ಕಪ್ಪಳು ಕೊಡ್ದು ಹೋಗ್ತಾ ಇದ್ದೀರಲ್ಲ, ಬನ್ನಿ ಮನೆಗೆ, ಅವಾಗ ಮಾತಾಡ್ತೀನಿ, ಇವಾಗ ಮಾತಾಡಲ್ಲ. ನಾನೇನಾದ್ರೂ ನಿನಗೂ ಅನ್ಯಾಯ ಮಾಡಿದ್ರೆ ಮಾತಾಡ್ಬೇಕು. ಅವಳು ಪಾಪ ಎಷ್ಟು ಕಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾಳೆ 2 ಕ್ಯಾನು. ಅವಳಿಗೆ ಅಡ್ಡಗಟ್ಟು ನಿನ್ಕಂತೀಯ ನೀನು? ನೋಡಿ, ಕಷ್ಟಪಡ್ತಿರೋದು ನೋಡಿ ಆಲೇನೆ ಹೆಂಡ್ತಿ ಅಂತ ಹೇಳಿ ಎಷ್ಟು ಆಸೆನೋ. ಸುಮ್ಮನೆ ನನಗೆ ಅವಳು ಇಷ್ಟ ಇಲ್ಲ, 2 ವರ್ಷ ಬಿಟ್ಟಿದ್ದೆ. ಅವಳೇನು ಚೆನ್ನಾಗಿಲ್ಲ, ಏನಿಲ್ಲ ಅಂತ ಹೇಳ್ತಿದ್ದವ್ ನೋಡಿ ಇವಾಗ ಹೆಂಗೆ ಇದು ಮಾಡ್ತಾ ಇದ್ದಾನೆ. ಅವಳು ಅದಕ್ಕೆ ಮತ್ತೆ ಇಲ್ಲಿಗೆ ಬಂದು ಸೇರ್ಕೊಂಡಿರೋದು ಅವಳು. ಬರಲಿ ಅವನು ಮನೆಗೆ ಬರಲಿ, ಆಮೇಲೆ ಮಾತಾಡ್ತೀನಿ. ಇವಾಗ ಯಾಕೆ ಮಾತಾಡೋಣ?
ಕೈಯಲ್ಲಿ ಕ್ಯಾನ್ ಇಲ್ಲ ಅಂದ್ರೆ ಸರಿಯಾಗಿತ್ತು ಅವಳಿಗೆ. ಹಾಲು ತಗೊಂಬತ್ತಾ ಇದ್ದೀನಿ, ಬಂದು ಅಡ್ಡ ನಿಂತ್ಕೊಂತಾಳೆ. ಎಷ್ಟಿರ್ಬೇಡ ಅವಳಿಗೆ. ಕೊಡುಕಲ್ಲ ನಾನೊಂದು ಕ್ಯಾನ್ ಹಿಡ್ಕೊಂತೀನಿ ಅಂತ ನನಗೆ ಕೇಳೋದಕ್ಕೂ ಮುಖ ಇಲ್ಲ. ಅಯ್ಯೋ ನೀನು ಹಾಲಿನ ಡೈರಿ ಬಂತೇಳು, 2 ಕ್ಯಾನ್ ಹೊತ್ಕೊಂಬಂದು ಹೆಂಗೆ ಹಾಲು ಹಾಕ್ತಾಳೋ ಏನೋ. ಪಾಪ ಅಲ್ಲಿಂದ ಹೆಂಗೆ ಹೊತ್ಕೊಂಬಂದ್ಲೋ ಏನೋ. 2 ಕ್ಯಾನು ದೂರ ಬೇರೆ ಐತಿ ಹಾಲಿನ ಡೈರಿ, ಹೆಂಗೆ ತಗೊಂಬಂದ್ಲಪ್ಪ. ಬೇಜಾರಾಗುತ್ತೆ ನೋಡಿದ್ರೆ. ಕೇಳೋಕ್ಕೂ ಆಗಲ್ಲ, ನಾನು ತಗೊಂಬರ್ತೀನಿ ಕೊಡು ಅಂತ ಕೇಳೋಕ್ಕೂ ಆಗಲ್ಲ. ನೋಡಿದ್ರೆ ಒಂಥರ ಬೇಜಾರಾಗ್ತೈತಿ. ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದ್ದಾಳಪ್ಪ ನನ್ನ ಮಕ್ಕಳಿಗೋಸ್ಕರ ಇವಳು ಅಂತ ಅನ್ಸುತ್ತೆ. ಇವಳು ಇನ್ನೇನೆಲ್ಲ ನನ್ನ ಮಕ್ಕಳಿಗೆ ತಾನೇ ಕಷ್ಟಪಡ್ತಿರೋದು. ನೋಡೋಣ ಅದೆಲ್ಲ ಹಾಲೆಲ್ಲ ಎಷ್ಟು ಲೀಟ್ರ್ ಹಾಕ್ತಾಳೆ ಏನು ಅಂತ ಹೇಳಿ ಹೋಗೋಣ. ಅದೆಲ್ಲ ಬೂಸ ಚೀಲ ಏನಾದ್ರೂ ತಗೊಳ್ತಾಳೇನ. ಬೂಸ ಚೀಲ ಏನಾದರೂ ತಗೊಂಡ್ರೆ ನಾನು ಹಾಕ್ತೀನಿ ಅಂತ ಕೇಳ್ತೀನಿ. ಬಾಯಿ ಬಿಟ್ಟದಲ್ಲಿ ಏನು ಹೇಳ್ತಾಳೆ. ಯಾಕ ತಡವಾತಲ್ಲ ಇವತ್ತು? ಹೇಳತಿ ಬಂದು ತೆಗಿಬೇಕೈತೆ ಎಲ್ಲ ಕ್ಯಾನ್ ತೊಳ್ದಿಕ್ಕೆ ಹೋಗ್ಯವ್ರಿ. ಇನ್ನೂ ಟೈಮ್ ಐತೆನಪ್ಪ ಅಲ್ಲಿ. ಹ್ಞೂ ಚಂದ್ರಣ್ಣಯ್ಯ, ಇನ್ನೂ ಒಂದು 10 ನಿಮಿಷ ಐತಿ. ಕರೆಕ್ಟ್ ಟೈಮ್ಗೆ ಬಂದು ಬಾಕಲು ತೆಗಿಯೋದು. ನಾ ಒಂದು 1/4 ಗಂಟೆ ಇವತ್ತು ಮುಂದಾಗಲಿ ಬಂದು, ನಾನು ಮುಂದಾಗಲಿ ಹೊಡ್ಕೊಂಬಂದು ಹಸನ ಮುಂದಾಗಲಿ ಹಾಲು ಕರೆದು ಸಾಕೊಂಬಂದು. ಇವು ಡಿಗ್ರಿ ಬರಲ್ಲ ಅಂತಾರ. ಅದಕ್ಕೆ ಮುಂದಾಗಲೇ ಕರೆದೆ ಒಂದು ಸಣ್ಣ ಆರ್ಲಿ ಅಂತ. ಕಣ ನೆನ್ನೆ ನಮ್ದು ನಂಗೆ ಅಂದರು, ಏನ ಯಾಕೆ ಡಿಗ್ರಿ ಬರಲ್ಲ ಕಣಣ ಒಂದಿಟ್ಟು ಅಂತ ಹೇಳಿರು. ಎಲ್ಲ ಚೆನ್ನಾಗಿ ನೀವು ಬೂಸ ಪಾಸ ಎಲ್ಲ ಹಾಕ್ಬೇಕು ಅಂತ ಹೇಳಿರು. ಮುಂದಾಗಲೇ ಕರಿಬೇಕಂತೆ. ಮುಂದಾಗಲೇ ಕರೆದ್ರೆ ಅಚ್ಚುಕಟ್ಟಾಗಿ ನಾವು ಮೈನೂ ತೊಳಿಬೇಕು. ಸೀಮೆಸಿನ ಮೈಯ ಅಚ್ಚುಕಟ್ಟಾಗಿ ತೊಳೆದ್ರೆ ಡಿಗ್ರಿ ಬರೋದು. ಯಪ್ಪ ಈವಮ್ಮನಿಂದ ನೋಡ ಮಾರಯ್ಯ 2 ಕ್ಯಾನ್ ಹೊತ್ಕೊಂಬಂದಿರೋದ. ಒಯ್ಯಪ್ಪ ಅಲ್ಲಿಂದ ಹೆಂಗೆ ಹೊತ್ಕೊಂಬಂತು ಅಮ್ಮಣೆ. ಬಾ ಹಿಂಗೆ ಜಲ್ದಿ ಇಳಿಸ್ತೀನಿ ಬಾ ಇಲ್ಲಿ. ಒಯ್ಯಪ್ಪ 2 ಕ್ಯಾನ್ ಹೊತ್ಕೊಂಬಂದಿರೋದು ನೋಡ ಮಾರಯ್ಯ. ಹೆಂಗೆ ಹೊತ್ಕೊಂಬಂದಮ್ಮ 2 ಕ್ಯಾನ್ ಕೊಡಿಲಿ, ಇಳಿಸ್ಕೇಳಕ್ಕೆ ಇಳಿಸು. ಏನ್ ಮಾಡೋಣ, ಓದ್ಕೊಂಬರ್ಲಿಲ್ಲ ಅಂದ್ರೆ ವಿಧಿ ಇಲ್ಲ. ಯಾರು ತಗೊಂಬಂದು ಕೊಡ್ತಾರೆ ಹೇಳು? ಇನ್ನ ಬಾಗಿಲು ತೆಗ್ದಿಲ್ಲೇನು? ಇನ್ನ ಇಲ್ಲ ಕಣಮ್ಮ, ನಾನು ಮಂಜಿ ಇಬ್ರಳು ನಾವು ಕ್ಯಾನ್ ತಂದು ಕಾತ್ಕೊಂಡಿದೀವಿ. ಇನ್ನ ಬಂದಿಲ್ಲಮ್ಮ ಯಾಕನ. ಒಂದು 10 ನಿಮಿಷ ಐತಂತೆ ಅದಕ್ಕೆ. ನಾನು ಕರನು ಕಟ್ಟಾಕ್ಲಿಲ್ಲ ಹೋಗತ್ತ ಅದೇ ಬಂದಿ. ಯಾರತ್ತ ಮತ್ತೆ ಟೈಮ್ ಆಗ್ಬಿಟ್ರೆ ಬಾಕ್ಲಾಕಣ ಅದೇ ಹೋಗ್ತಾರೆ. ಸ್ಯಾನೆ ಹಾಲು ಬೇರೆ ಅಂತ ಅದೇ ಬಂದೆ ಕಣಣ. ಅಲ್ಲ ಹೆಂಗೆ ಓದ್ಕೊಬತ್ಯಾಕ ಯಪ್ಪ. ನಮ್ಮ ಅಯ್ಯಮ್ಮ ಏನಂದ್ರೆ ಒಂದಿನ 5 ಲೀಟ್ರು ಹಾಲು ಕರಿತೈತೆ ನಮ್ಮದು. ತಗೊಂಡೋಗಿ ಹಾಕ್ಬರಗೆ ಅಂದರೆ ಹೋಗಪ್ಪತ್ತ ಕೈಯೆಲ್ಲ ನೋಯ್ತಾವೆ. ಇಲ್ಲಿಂದ ಅಲ್ಲಿಗೆ ಹಿಡ್ಕೊಂಡು ಹೋಗಕ್ಕೆ ಅಂತಾಳೆ ನಮ್ಮ ಅಯ್ಯಮ್ಮ ಚಂದ್ರಣ್ಣಯ್ಯ. ಈ ಅಮ್ಮ 2 ಕ್ಯಾನ್ ಹೆಂಗೆ ಓದ್ಕೊಬಂತು ಇವಾಗ ಕೈಯ ಅಮ್ಮಂಗಾಗುತ್ತೆ. ಏನ್ ಮಾಡೋಣ, ಮಾಡಾರಿಲ್ಲ ಅಂದಮೇಲೆ ಮಾಡ್ಲೇಬೇಕಲ್ಲ. ಇವಾಗ ನಾನು ಬೇಜಾರ ಮಾಡ್ಕೊಂಡ್ರೆ ಯಾರು ತಂದು ಹಾಕ್ತಾರೆ ಹೇಳಿ? ಇವು ಹಾಲು ಹಂಗೆ ಉಳಿತವೆ. ಆಮೇಲೆ ಕೇಳ್ತಾವೆ ಇವು ಹಾಲು ತಗೊಂಡು ಏನು ಮಾಡೋಣ? ಯಾರಿಗೂ ಒಯ್ಯಕ್ಕಾಗುತ್ತೆ ಹೇಳು? 1 ಲೀಟ್ರ್ 2 ಲೀಟ್ರ್ ಆದ್ರೂ ಮನೆ ತಗ ಯಾರಿಗಾನ ದುಡ್ಡಿಗಾದ್ರೂ ಒಯ್ಬೋದು. ಇವು ಸ್ಯಾನೆ ಹಾಲು ಯಾರು ಒಯ್ಸ್ಕೊಂತಾರೆ? ಇಷ್ಟೊಂದು ಹಾಲ ಯಾರು ಒಯ್ಸ್ಕೊಂಬಲ್ಲ. ನಿಮ್ಮ ಮನೆಗಂತೂ ಬಿಡು, ನಮ್ಮ ಅಯ್ಯಪ್ಪ ಐತೆ ಅಂತೇಳಿ ಸುಮ್ಮನೆ ಆಗುತ್ತೆ ನಿಮ್ಮ ಅಯ್ಯಮ್ಮ. ಅದೇನ ನಿಜ ಕಣಮ್ಮ, ದಬಾಷ್ ಮಾಡ್ಕೊಂಡು ತಿನ್ಬೇಕು ಯಾವ್ದಾಗ್ಲೂ. ಹೆಂಗ ಬಿಡಿಗೆ ತೆಗಿತಾರೆ ಹಾಕ್ಮಂತಿ. ಇಲ್ಲ ಮುಂಜ ಇವಮ್ಮನಿಗೆ ಎತ್ತು ಒಯ್ಯಕ್ಕಾಗಲ್ಲ, ಒಂದಿಟ್ಟು ಎತ್ತಿ ಒಯ್ ಕೊಡಪ್ಪ ಅಲ್ಲ. ಹೆಂಗತ್ತ ನೋಡಮ್ಮ, ಈ ಪಾಟಿ ಸೀಮೆಸ ಕಟ್ಕೊಂಡು ನೀನು ಬೋಲ್ಪಾಟ್ ಬೀಳ್ತೀಯಮ್ಮ. ಇನ್ನೊಬ್ರು ಯಾರನ್ನ ಇದು ಮಾಡ್ತಿರ್ಲಿ ಹೆಂಗಸ್ರ ಕೈಲಿ ಆಗಲ್ಲ ಹೇಳಮ್ಮ. ಹೆಂಗ ಮಾಡ್ತಿಯತ್ತ ಹೆಂಗ ಬೋಲ್ ಆದ ಐತ್ ಕಣಮ್ಮ, ಅಂದ್ರೆ ಕಷ್ಟ ಬೀಳ್ಬೇಕಲ್ವಿ. ಚೆನ್ನಾಗೆ ತಿಂಗ್ಳಿ 1 ಪಟ್ಟು ಹೆಂಗೆ ಚೆನ್ನಾಗಿ ತಾಗ್ಬೋದು. ಆದರೆ ಮನೆಯಾಗ ಬೂಸ ತಂದು ಕೊಡೋರು, ಹಾಲು ಹಾಕಿ ಬರೋರು ಎಲ್ಲ ಇರಬೇಕು. ತಿರ ಮೇಸಿ ಹಾಲು ಕರ್ಕೊಡೋದು ಎಲ್ಲ ಮಾಡ್ಬೋದು. ಹಾಲು ಹಾಕಿ ಬರೋರು, ಬೂಸ ತಗೊಂಬರೋದು, ಇಲ್ಲಿಂದ ಓದ್ಕೊಂಡು ಹೋಗ್ಬೇಕಲ್ಲ. ನಾನು ಹೆಣ್ಮಕ್ಳೆಲ್ಲ ಆಗಲ್ಲ ಅಷ್ಟೇನೆ. ಓದ್ಕೊಬತ್ತಿ ನಾನೇ ರೂಢಿ ಆಗೈತೆ. ನಮ್ಮ ಮನೆ ತಗೊಂಡು ಅವಣ್ಣ ಇತ್ತೇಳಿ ನಮ್ಮೂರಾಗ ಅಲ್ಲಿ ಅವಣ್ಣ ಬೂಸ ಟಿ.ವಿ ಸಿಗ್ತಾ ಬೂಸ ತಗೊಂಬಂದು ಹಾಕ್ಕೊಡೋದು. ನನ್ನ ಎಲ್ಲ ಗಾಡಿ ಹೊಲ್ಸೋದು ಕಲಿ ಅಂತಾರೆ. ಏನು ಮಾಡ್ತೀನಿ, ನನಗೆ ಬರೋದೇ ಇಲ್ಲ, ಬೈವದಂಗಾಗುತ್ತೆ. ಕಣಕ ಒಂದು ಟೀ ಬೇಸ್ ತಗೊಂಡ್ರೆ ಸುಮ್ಮನೆ ಆರಾಮಾಗಿ ನೀನು ಎಲ್ಲ ಇಕ್ಕೊಂಬರ್ಬೋದು. ರೂಢಿ ಮಾಡ್ಕೋಬೇಕು. ಇಲ್ಲ ಕಣಣ, ಬೈವದಂಗೆ ಆಗುತ್ತೆ ನನಗೆ. ಅದಕ್ಕೆ ನಾನು ಮುಟ್ಟಕ್ಕೆ ಹೋಗಲ್ಲ ಪಾಪ. ಅಯ್ಯೋ ಅನ್ಸುತ್ತೆ. ನಾನು 2 ಕ್ಯಾನ್ ಓದ್ಕೊಂಬರೋದು ನೋಡಿ ನಾನು ಹಿಂದೆನೇ ಬಂದ. ನಾನೇನು ಮಾತಾಡ್ಸಕ್ಕೆ ಹೋಗಿಲ್ಲ. ಬಂದು ಪಾಪ ನಾನು ಹಿಂದೆನೇ ಬರ್ತಾ ಇದ್ದಾನೆ. ನಾನು ಕಷ್ಟ ಬೀಳ್ತಾ ಇರೋದು ನೋಡ್ತಾ ಇದ್ದಾನೆ. ಯಾರಿಗಾಗಿ ಕಷ್ಟ ಬೀಳ್ತೀವಿ ಹೇಳು? ನಮ್ಮ ಮಕ್ಳಿಗಾಗಿ ಅಲ್ವೇ ನಾನು ಕಷ್ಟ ಬೀಳೋದು. ನೋಡ್ರಿ ನನ್ನ ಕಷ್ಟ. 2 ಕ್ಯಾನ್ ಓದ್ಕೊಂಬರ್ಬೇಕು. ಹಾಲೇನೋ ಚೆನ್ನಾಗಿ ಕರಿತೈತೆ. ಸೀಮೆಸ 4-3 ಇವಾಗ ಕರಿತಾ ಇದ್ದಾವೆ. 3 ಸೀಮೆಸ ಹಾಲು ಕರಿತಾ ಇದ್ದಾವೆ ಇವಾಗ. ಅಷ್ಟು ಒಂದೊಂದು 10 ಲೀಟ್ರ್ ಹಾಲು ಕರಿತವೆ. ಬೆಳಗ್ಗೆ ಸಾಯಂಕಾಲ ಸೇರಿ ಚೆನ್ನಾಗೆ ಹಾಲು ನನ್ನ ಡೈರಿಗೆ ಹಾಕ್ತೀನಿ. ಭಾಳ ಚೆನ್ನಾಗೇ ನನಗೆ ಇದ್ರಾಗೆ ಲಾಭ ಐತೆ. ಏನು ಮಾಡಲಿ, ಕಷ್ಟಪಟ್ಟು ಮಾಡಬೇಕು. ಹಿಂಗೆ ನನಗೆ ಯಾರಾದ್ರು ಒಬ್ಬರು ಬೂಸ ಹಿಂಗೆ ಹಾಲು ಹಾಕೋರು, ಬೂಸ ತಗೊಂಬಂದು ಕೊಡೋರು, ಇದೆಲ್ಲ ಇದ್ಬಿಟ್ರೆ ಚೆನ್ನಾಗಿ ಮಾಡ್ತೀನಿ. ನಾನು ಎಲ್ಲ ಮೇಯಿಸ್ಬಿಟ್ಟು ಮೈ ತೊಳೆಯೋದು ಎಲ್ಲ ಮಾಡ್ತೀನಿ. ನನಗೆ ಸೀಮೆಸಿಂದು ಭಾಳನ ಚೆನ್ನಾಗಿ ಹಿಡ್ದೈತಿ, ಮಾಡ್ತೀನಿ. ಏನು ಮಾಡ್ತೀನಿ, ನಮ್ಮನೆ ಗಂಡು ಮಕ್ಳು ಇಲ್ಲ ಮಾಡೋರು. ಅದಕ್ಕೆ ಇವನು ಬಂದು ಅಲ್ಲಿಂದಾನೇ ಅವಳು ಬೇರೆ ಎದ್ರಿ ಬಂದು ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಹಾಲು ಹಿಡ್ಕೊಂಡಿನಲ್ಲ, ಒಂದು ಕ್ಯಾನ್ ಚೆಲ್ಲಿದ್ರೆ ಹೋಯ್ತು. ನನಗೆ ಲಾಸ್ ಆಗೋದು. ಅದಕ್ಕೆ ಯಾಕಂತ ನನ್ನ ಪಡಿ ನಾನು ಸುಮ್ಮನೆ ಬಂದೆ. ಟೈಮ್ ಬೇರೆ ಆಗಿತ್ತು. ಇವಾಗ ಬಾಕಲು ತೆಗಿತಾರೆ, ಹಾಲು ಹಾಕ್ತೀನಿ ಹಾಲಿನ ಡೈರಿಗೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.